ಅಹಮದಾಬಾದ್ನ ಬಿಜೆ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ಗೆ ವಿಮಾನ ಡಿಕ್ಕಿ ಹೊಡೆಯುತ್ತೆ. ವಿಮಾನ ಪತನವಾದ ಸ್ಥಳದಲ್ಲಿ ಭಾರೀ ಅವಶೇಷಗಳು ಇವೆ. ದೇಹಗಳು ಛಿದ್ರವಾಗಿತ್ತು. ವಸ್ತುಗಳೆಲ್ಲ ಚಲಾಪಿಲಿಯಾಗಿತ್ತು. ತಕ್ಷಣವೇ ಏರ್ಪೋರ್ಟ್ನಲ್ಲಿದ್ದ 3 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿತು. ಬೆಂಕಿ ನಂದಿಸುವ ಪ್ರಯತ್ನವನ್ನು ನಡೆಸಿತು. ಬೆಂಕಿಯನ್ನು ನಂದಿಸಿದ್ದಾರೆ. ಬಳಿಕ 10ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು, 3 ಎನ್ಡಿಆರ್ಎಫ್ನ 90ಕ್ಕೂ ಹೆಚ್ಚು ಸಿಬ್ಬಂದಿ ಧಾವಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಇನ್ನು ವಿಮಾನ ಡಿಕ್ಕಿಯಾದ ರಭಸಕ್ಕೆ ಹಾಸ್ಟೆಲ್ ಗೋಡೆ ಒಡೆದಿದೆ. ಘಟನೆ ವೇಳೆ ಮೆಸ್ನಲ್ಲಿ ಸುಮಾರು 20 ಜನ ಊಟ ಮಾಡ್ತಾ ಇದ್ರು. ಊಟದ ತಟ್ಟೆಯಲ್ಲಿ ಧೂಳು ಬೂದಿ ಬಿದ್ದಿತ್ತು. 5ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವನ್ನಪ್ಪಿರುವ ವರದಿಯಾಗ್ತಾ ಇದೆ. ಮುಂದೆ ಇನ್ನೂ ಹೆಚ್ಚಾಗಬಹುದೇನೋ ಗೊತ್ತಿಲ್ಲ. 40 ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಗಾಯಾಳು ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಪೋಷಕರು ಕಣ್ಣೀರಿಟ್ಟಿದ್ದಾರೆ. ದುರ್ಘಟನಾ ಸ್ಥಳದಲ್ಲಿ ಜನಸಾಗರವೇ ನೆರೆದಿತ್ತು. ಪ್ರತ್ಯಕ್ಷದರ್ಶಿಯು ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ವಿವರಿಸಿದ್ದಾರೆ. ರೈಟ್, ಜನರಲಿ ಅದು ಅಷ್ಟೇ. ಪೈಲಟ್ಗಳಿಗೆ ಅವಕಾಶ ಸಿಕ್ಕಿದ್ರೆ, ಟೈಮ್ ಇದ್ದರೆ, ಏರ್ಕ್ರಾಫ್ಟ್ ಅವ್ರ ಕಂಟ್ರೋಲಲ್ಲಿ ಇನ್ನೂ ಚೂರು ಪಾರು ಉಳ್ಕೊಂಡಿದ್ರೆ ಜನ ಇಲ್ಲದ ಪ್ರದೇಶಗಳಿಗೆ ಎತ್ಕೊಂಡು ಹೋಗ್ತಾರೆ ವಿಮಾನನ. ನಿರ್ಜನ ಪ್ರದೇಶದಲ್ಲಿ ಆಗುತ್ತೆ. ಎಷ್ಟು ಕಡಿಮೆ ಇರ್ತಾರೋ ಅಷ್ಟು. ಫಾರ್ ಎಕ್ಸಾಂಪಲ್ ಸಾಧ್ಯ ಆದರೆ ಆ ಥರ ಅವ್ರಿಗೆ ಅದಕ್ಕೂ ಅವಕಾಶ ಸಿಕ್ಕದಂಗೆ ಇಲ್ಲ ಇಲ್ಲಿ. ಟೇಕ್ ಆಫ್ ಆಯಿತು, ಬಿತ್ತು ಅಷ್ಟೇ. ಕಲ್ಲು ಮೇಲೋಯ್ತು, ಕಲ್ಲು ಕೆಳಗೆ ಬಂತು ಅಷ್ಟೇ ಸ್ಪೀಡ್. ವೆರಿ ಸ್ಯಾಡ್. ಈ ವಿಮಾನ 787 ಮಾಡೆಲ್ದು, ಇದಕ್ಕೆ ಯಾವ ಸಮಸ್ಯೆನೂ ಆಗಿರಲಿಲ್ಲ ಅಂತ ನಾವು ಈಗಲೇ ಹೇಳಿದ್ವಿ. ಡ್ರೀಮ್ ಲೈನರು ಭಾಳ ರೊಬಸ್ಟ್ ಆಗಿ ತುಂಬ ನಂಬಿಕೆಗೆ ಅರ್ಹವಾದಂತಹ ವಿಮಾನವಾಗಿದೆ ಇದು. ಅದಕ್ಕೆ ಹೆಸರುವಾಸಿ. ಬೋಯಿಂಗ್ ಸಂಸ್ಥೆ ತಯಾರಿಸಿದ 783 ಅದು ಬಿಡಿ ಮಾಡೆಲ್ ಅದು. ಬಟ್ ಭಾಳ ವಿಚಿತ್ರ ಅಂದರೆ ಅದನ್ನು ಯಾರು ಸೀರಿಯಸ್ ಆಗಿ ತಗೋಬೇಕಾಗಿಲ್ಲ ಅನಿಸತ್ತೆ, ಗೊತ್ತಿಲ್ಲ. ಕಳೆದ ವರ್ಷ ಬೋಯಿಂಗ್ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಒಬ್ಬ ಯಂಗ್ ಆರ್ ಮಿಡ್ಲ್ ಏಜ್ ಒಬ್ಬ ಎಂಜಿನಿಯರ್, ಸಮಥಿಂಗ್ ಈಸ್ ರಾಂಗ್, ಅರ್ಜೆನ್ಸಿಗೆ ಡೆಲಿವರಿಗಳನ್ನು ಮಾಡಲಿಕ್ಕೆ ವಿಮಾನಗಳನ್ನು ಶಾರ್ಟ್ಕಟ್ ಮೆಥಡ್ಸ್ಗೆ ಹೋಗ್ತಾ ಇದೆ ಬೋಯಿಂಗು. ಅದರಲ್ಲಿ ಡ್ರೀಮ್ ಲೈನರು ಒಂದು. ಯು ಆರ್ ಹೆಡ್ಡಿಂಗ್ ಫಾರ್ ಎ ಡಿಸಾಸ್ಟರ್. ನಿಮ್ಮದು ಭಾಳ ಘನಘೋರ ತಪ್ಪುಗಳು ಮಾಡ್ತಾ ಇದ್ದೀರಿ ಅಂತ ಹಿ ವಾರಂಡ್. ಅದು ಒಂದು ಕಪ್ಪು ಚುಕ್ಕೆ ಬಿಟ್ಟರೆ ಬೋಯಿಂಗ್ ಡ್ರೀಮ್ ಲೈನರ್ ಮೇಲೆ ಏನೂ ಕಂಪ್ಲೇಂಟ್ ಇಲ್ಲ. ಅದೊಂದು ಬಿಟ್ಟರೆ ಯಾಕಿದಾಗಿದೆ ಅಂದರೆ ವಿಮಾನಯಾನ ಕ್ಷೇತ್ರ ಎಷ್ಟು ಫಾಸ್ಟಾಗಿ ಬೆಳೀತಿದೆ ಅಂತಂದರೆ, ಇವತ್ತು ಆರ್ಡರ್ ಕೊಟ್ಟರೆ 10 ವರ್ಷ ಬೇಕು ನಿಮ್ಗೊಂದು ವಿಮಾನ ಸಿಗೋಕ್ಕೆ. ಆ ಸ್ಟೇಜಲ್ಲಿದೆ ಆರ್ಡರ್ ಬುಕ್ಕು ಎಲ್ಲರಿಗೂ. ಆ ಲೆವೆಲಲ್ಲಿದೆ ಆರ್ಡರ್ ಪುಸ್ತಕ. ವಿಮಾನಗಳಿಲ್ಲ. ಸೊ ವಿಮಾನಗಳನ್ನು ಬಳಸ್ಕೊಳ್ಳೋ ರೀತಿ, ಕ್ವಿಕ್ ಟರ್ನ್ ಅರೌಂಡ್ಗಳು ಮತ್ತು ಲಾಂಗ್ ರಿಪೇರ್ಸ್ಗೆ ಅಥವಾ ಓವರಾಲ್ಗೆ ಕಳಿಸುವಂಥ ಕೆಲಸಗಳು, ಮೇಂಟೆನೆನ್ಸು ನೆಗ್ಲೆಕ್ಟ್ ಆಗಿದೆ ಎಂಬ ಒಂದು ಆರೋಪನೂ ಇದೆ ಈ ಕ್ಷೇತ್ರದಲ್ಲಿ. ಏನೂ ಆಗಿಲ್ಲ ಅಂದ ಮಾತ್ರಕ್ಕೆ ಗೊತ್ತಿಲ್ಲ, ಈ ವಿಮಾನದ ಗೊತ್ತಿಲ್ಲ. ಜನರಲಿ ಇದೆ ಇದೊಂದು ಬಿಸ್ನೆಸ್ ಮಾಡೆಲ್ಗಳು ಅಪ್ಸೆಟ್ ಆಗತ್ತೆ ಎಂದುಬಿಟ್ಟು ಕೆಲವೆಲ್ಲ ಇಗ್ನೋರ್ ಆಗ್ತಾ ಇದೆ ಅನ್ನೋದು ಇದೆ. ನೋ ಐಡಿಯಾ, ಚೆಕ್ ಆಗಬೇಕು ಈಗೆಲ್ಲ. ಏನೋ ಜಿ ಎಂಜಿನ್ ಇಟ್ಸ್ ಆಲ್ ರೈಟ್. ಒಂದು ಬಂದರೆ ಇನ್ನೊಂದು ಅಂತಾರೆ ಲೀಕೇಜ್ ಆದರೆ ಸ್ಫೋಟ ಆಗುತ್ತೆ. ಹಾಗೇ ಆಗತ್ತೆ. ಏನು ಸ್ಫೋಟ ಆಗದೆ ಮುದುಕೇಳತ್ತಾ ಅದು ವಿಮಾನ? ಡಮ್ ಅಂದರೆ ಡಮ್ ಅಂದೇ ಅನ್ನತ್ತೆ. ಮ್ಯಾಮ್ ಎಕ್ಸ್ಟ್ರೀಮ್ಲಿ ಕಂಬಸ್ಟಿಬಲ್ ಇರುತ್ತೆ ವಿಮಾನದ ಇದು. ನೀವಲ್ಲಿ ಕೆಳಕ್ಕೆ ಬಿದ್ದಾಗ ಯಾವುದೋ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೆ, ಕಟ್ಟಡದ ಮೇಲುಗಡೆಗೆ ಹೋಗಿ ಅಪ್ಪಳಿಸಿ ಅದು ಕಟ್ಟಡದ ಒಳಗೆ ಹೋಗಿದೆ. ಅದರದ್ದು ಬಾಲ ಆಚೆ ಇದೆ. ಫಾರ್ಚುನೇಟ್ಲಿ FDRS ಅದೊಂದು ಅಲ್ಲೇ ಇರುತ್ತೆ, ಅದು ಆ ಬಾಲದಲ್ಲೇ ಇರುತ್ತದು. ಹಂಗಾಗಿ ಸುಲಭವಾಗಿ ಸಿಗತ್ತೆ ಈಗ ಅವ್ರಿಗೆ. ಬಟ್ ಅದರಿಂದ ಸ್ಪಿಲ್ ಓವರ್ ಆಗಿರೋ ಫ್ಯೂಯಲ್ಲು ನೆಲದ ಮೇಲೆ ಬಿದ್ದು ನೆಲದ ಮೇಲೆಲ್ಲ ಬೆಂಕಿ ಅದು. ಹಾಗಾಗಿ ಹಾಗೇ ಆಗತ್ತದು. ಹಿಂದೆ ಇದೇ ವಿಮಾನ ದಿಸ್ ಇಸ್ ದಿ ಡೇಂಜರಸ್ ಗೇಮ್ ಅಂತ ಕಾಣಿಸ್ತಿದೆ. ಇದು ಏನು ಅಂತ ಅರ್ಥ ಆಗ್ತಿಲ್ಲ. ಸೇಮ್ ವಿಮಾನ ಅಂತ ಹೇಳ್ತಿದ್ದಾರೆ. ನಮಗೆ ಯಾವುದು ಕ್ಲಾರಿಫಿಕೇಶನ್ ಅಲ್ಲ. 24ರಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿತ್ತು. ಇದನ್ನು ಗ್ರೌಂಡ್ ಮಾಡಿದ್ರು. ನಂತರ ಅದನ್ನು ಸರಿಪಡಿಸಿದ್ದೀವಿ ಅಂತ ಏರ್ ಇಂಡಿಯಾ ವರದಿ ಕೊಟ್ಬಿಟ್ಟು DGCAಗೆ ಮತ್ತೆ ಅದನ್ನು ಏರ್ವರ್ತಿನೆಸ್ ಇದು ಮಾಡಿಕೊಂಡು ಹೊರಟುಬಿಟ್ರು ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಅದು ಭೂಸ್ಪರ್ಶ ಆಗಿದ್ರೆ ಯಾಕಾಗಿತ್ತು? ಫಾರ್ ವಾಟ್ ರೀಸನ್? ಡಿಫ್ರೆಂಟ್ ಪ್ರಾಬ್ಲಮ್ಮಾ, ಬೇರೆ ಏನಾದ್ರು ಪ್ರಾಬ್ಲಮ್ಮಾ, ರೆಕರಿಂಗ್ ಪ್ರೊಬ್ಲಮ್ಮಾ, ಅನ್ಸಾಲ್ವಬಲ್ ರಿಪೇರೇನೇ ಆಗದೆ ಇರೋ ಪ್ರಾಬ್ಲಮನ್ನು ಇಗ್ನೋರ್ ಮಾಡಿ ಆಚೆ ಹೋದ್ರಾ? ವಾಟ್ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಅದೀಗ ಬರುತ್ತೆ. ಈ ತನಿಖೆ ಮಾಡಿದಾಗ ನಾನು ಹೇಳಿದೆ ವಿಮಾನವನ್ನು ಜೋಡಿಸ್ಕೊಳ್ತಾರೆ, ಬಿಡಲ್ಲ ಅವರುಗಳು ಅಂತ. ಪ್ಲಸ್ ಈ ವಿಮಾನದ ರಿಪೇರಿ ಹಿಂದೆ ಆಗಿರೋ ಡೀಟೇಲ್ಸ್ ಎಲ್ಲ ತರಿಸ್ತಾರೆ. ಹಿಂದೆ ಏನೇನಾಗಿತ್ತು, ಏನೇನಾಗಿದೆ ಎಲ್ಲ ತರಿಸ್ತಾರೆ.
ಒಂದು ಬಿಡಲ್ಲ. ಓಕೆ. ಪ್ಲಸ್ ಪೈಲಟ್ಗಳ ಪೂರ್ವಾಪರ ಚರಿತ್ರೆ ಹಿಸ್ಟ್ರಿ ಎಲ್ಲ ಜಾಲಾಡಾಕ್ತಾರೆ ಈಗ, ಇನ್ಕ್ಲೂಡಿಂಗ್ ದೇರ್ ಮೆಂಟಲ್ ಸ್ಟೇಟಸ್ ವಿಚಾರದಲ್ಲಿ. ಅವ್ರದ್ದು ಲಾಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಯಾವಾಗ, ಅವ್ರದ್ದು ಪರ್ಸನಲ್ ರೆಕಾರ್ಡ್ಸ್ ಏನು, ಅವರ ಕಾರ್ಯಕ್ಷಮತೆಯ ಬಗ್ಗೆ ಇರಬಹುದಾದ ವರದಿಗಳು ಏನು, ಅವರ ಬಗ್ಗೆ ಏನಾದರೂ ಒಪಿನಿಯನ್ಸು ಏರ್ ಹೋಸ್ಟೆಸ್ದು ಕ್ಯಾಬಿನ್ ಕ್ರೂ ಇಂದ ಬಂದಿದೆಯಾ, ಎಲ್ಲ ತೆಗಿತಾರೆ. ಅದೆಲ್ಲ ಮ್ಯಾಟರ್ ಆಗುತ್ತೆ ಈಗ ಎಲ್ಲ ತೆಗಿತಾರೆ ಒಂದಾಗಿ, ಯಾವುದು ಬಿಡಲ್ಲ. ವಿಮಾನ ಹೇಗಿದೆ ಏನು ಅಂತ ಗೊತ್ತಿಲ್ಲ, ನೋಡೋಣ. ವಿಲ್ ಹ್ಯಾವ್ ಟು ಸಿ ಅದು ಏನಾಗುತ್ತೆ ಅಂತ. ವಿಮಾನದ ಟೆಕ್ನಿಕಲ್ ಡೀಟೇಲ್ಸ್ ಹೇಳ್ತಿದ್ದಾರೆ. 2000 ಚಿಲ್ಲರೆ ಕೋಟಿ ವಿಮಾನದ ಬೆಲೆ ಅಂತ, ಅದು ಇರಲಿ, ಎಷ್ಟಾರು ಇರಲಿ, ನಮಗೂ ನಿಮಗೂ ಏನು, ನಾವೇನು ಮಾಡ್ಬೇಕು ಅದನ್ನು ಹಿಡ್ಕೊಂಡು, ಅದರಿಂದ ನಮಗೇನಿಲ್ಲ. ರೆಕ್ಕೆ ಅದು ಇದು ಡ್ಯಾಶು ಎಲ್ಲ ಹೇಳ್ತಿದ್ದಾರೆ. ಇಟ್ಸ್ ಎ ಗುಡ್ ಎಕ್ವಿಪ್ಮೆಂಟ್. ಜನರಲಿ ವಿಮಾನಯಾನ ಕ್ಷೇತ್ರದಲ್ಲಿ ಗುಡ್ ಎಕ್ವಿಪ್ಮೆಂಟ್ ಅಂದರೆ ಅದು ವಿಮಾನಕ್ಕೆ ಹೇಳ್ತಾ ಇರೋದು. ಯಾವ ಎಕ್ವಿಪ್ಮೆಂಟಲ್ಲಿ ಅವರು ಫ್ಲೈ ಮಾಡ್ತಾರೆ ಅಂತಂದರೆ, ಬೋಯಿಂಗ್ ಅದು 787 ಡ್ರೀಮ್ ಲೈನರಲ್ಲಿ ಇದ್ದಾರೆ ಅವರು ಅಂತಾರೆ. ಅಂದರೆ ಎಕ್ವಿಪ್ಮೆಂಟ್ ಟೆಕ್ನಿಕಲಿ ಅವ್ರು ಯೂಸ್ ಮಾಡ್ಕೊಳ್ಳೋ ಪದ. ಎಸ್. ನಾವು ಏರ್ ಇಂಡಿಯಾದ ವಿಮಾನ ಪತನ ಬಗ್ಗೆ ತನಿಖೆಗೆ ಡಿಜಿಸಿಎ ಆದೇಶಿಸಿದ್ದು ಸಮನ್ಸ್ ಕೊಟ್ಟಿದೆ. ಬೋಯಿಂಗ್ನ ಕೆಲವು ವಿಮಾನಗಳ ಲೈಸೆನ್ಸ್ ರದ್ದು ಮಾಡಲು ಕೂಡ ನಿರ್ಧರಿಸಿದೆ. ಘಟನಾ ಸ್ಥಳದಲ್ಲಿ ಕಾಕ್ಪಿಟ್ ಪತ್ತೆಯಾಗಿದ್ದು ತನಿಖೆ ಶುರುವಾಗಿದೆ. ವಿಮಾನ ದುರಂತದಿಂದ ದಿಗ್ಭ್ರಮೆಗೊಂಡಿದ್ದೀನಿ ಅಂತ ಪ್ರಧಾನಿ ಮೋದಿ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ದುರ್ಘಟನಾ ಸ್ಥಳಕ್ಕೆ ಹೋದ್ರು, ಪರಿಶೀಲನೆ ನಡೆಸಿದ್ರು, ಮಾಹಿತಿನ ಕಲೆ ಹಾಕಿದ್ರು. ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಸ್ಥಳ ಪರಿಶೀಲಿಸಿದ್ರು. ಇನ್ನೊಂದೆಡೆ ಎಐಸಿಸಿ ಅಧ್ಯಕ್ಷ ಖರ್ಗೆ ವಿಮಾನ ಅಪಘಾತಕ್ಕೆ ಒತ್ತಡವೇ ಕಾರಣ, ವಾತಾವರಣ ಸರಿಯಿಲ್ಲ ಅಂದ್ರೂ ಕೂಡ ಬೇಗ ಹೊರಡೋದಕ್ಕೆ ಕೆಲವರು ಒತ್ತಡ ಹಾಕಿದ್ರು ಅಂತ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಹಾಲಿ ಅಥವಾ ಮಾಜಿ ಜಡ್ಜ್ ಮೂಲಕ ತನಿಖೆ ಆಗಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಅಮಿತ್ ಶಾ ರಾಜೀನಾಮೆ ಕೊಡಿ, ಸುಬ್ರಹ್ಮಣ್ಯಂ ಸ್ವಾಮಿ ಬುರುಡೆಗಳೆಲ್ಲ ಈ ದೇಶದ ರಾಜಕಾರಣಿಗಳಿದಾರಲ್ಲ, ಈ ಬ್ರೈನನ್ನು ಯಾವ ಮ್ಯೂಸಿಯಂಗೆ ತಗೊಂಡೋದ್ರು ಅವ್ರು ಯಾರೂ ಇಟ್ಕೊಳ್ಳಲ್ಲ, ಯಾರಿಗೂ ಬೇಡ. ಯಾಕಂದ್ರೆ ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಹಾಳು ಮಾಡಿಬಿಡುತ್ತೆ ಈ ಬ್ರೈನ್ಗಳು ಅಂತ. ಏನು ಕಚಡಾರಿ ಥೋ. ವೆದರ್ ಇದಿದ್ರೆ ಯಾವನೋ ಹೇಳ್ಬಿಟ್ಟ, ಆಲ್ ರೈಟ್, ಈಗ ವಾಟ್ ಇಸ್ ದ ಕನೆಕ್ಷನ್ ಬಿಟ್ವೀನ್ ದ ವೆದರ್ ಅಂಡ್ ದಿಸ್ ಕ್ರಾಶ್? ಪಾಸಿಬಲ್, ಆಲ್ ರೈಟ್. ಅಗೈನ್ ನಮಗಿರುವಂಥ ಲಿಮಿಟೆಡ್ ನಾಲೆಡ್ಜ್ನಲ್ಲಿ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ನಲ್ಲಿ ವೆದರ್ ಕ್ಯಾನ್ ಪ್ಲೇ ಟೆರಿಬಲ್ ಥಿಂಗ್ಸ್, ಭಾಳ ಕೆಟ್ಟದನ್ನೆಲ್ಲ ಮಾಡ್ಬೋದು. ಇಟ್ ಕ್ಯಾನ್ ಪುಷ್ ದ ಏರ್ಕ್ರಾಫ್ಟ್ ಫ್ರಮ್ ಒನ್ ಸೈಡ್ ಟು ದ ಅದರ್ ಸೈಡ್, ಅನ್ನೋನ್ನು ವ್ಯಾಕ್ಯೂಮಲ್ಲಿ ಆಗ್ಬೋದು, ಆಗಲ್ಲ ಅಂತ ನಾನು ಹೇಳಲ್ಲ. ಅಂಥದ್ದೇನೂ ಆಗಿಲ್ಲ, ಅಲ್ಲಿ ಕಾಣಿಸ್ತಾ ಇರೋದು ನೋಡಿದ್ರೆ ಮೇಲ್ನೋಟಕ್ಕೆ ಗೊತ್ತಿಲ್ಲ. ಆಮೇಲೆ ಪರಿಣಿತರು ಏನು ಹೇಳ್ತಾರೋ ಬಿಡ್ತಾರೋ ನಮಗೆ. ಎಲ್ಲ ವಿಮಾನಗಳ ಸೇವೆನಲ್ಲೂ ಒಂದನ್ನು ನೆನಪಿಟ್ಕೋಬೇಕು, ವಿಮಾನ ಹಾರಾಟ ಮಾಡುವುದು ಅಪಾಯಕಾರಿ ಅಲ್ಲ. ವಿಮಾನ ಮೇಲಕ್ಕೆ ಹತ್ತುವುದು ಆ ಸಮಯ, ವಿಮಾನ ಕೆಳಕ್ಕೆ ಇಳಿಯುವುದು ಆ ಸಮಯ ದಿ ಮೋಸ್ಟ್ ಡೇಂಜರಸ್ ಟೈಮ್. ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಇದು ಎರಡು ಮೋಸ್ಟ್ ಡೇಂಜರಸ್ ಪೀರಿಯಡ್ಗಳು. ಬೋತ್ ಲ್ಯಾಂಡಿಂಗ್ ಅಂಡ್ ಟೇಕ್ ಆಫ್ ಅಲ್ಲಿ ವೆದರ್ ಕ್ಯಾನ್ ಪ್ಲೇ ಟೆರಿಬಲ್ ರೋಲ್ ಅನ್ನು ಪ್ಲೇ ಮಾಡಬಹುದು. ರೆಡಾರ್ನಲ್ಲಿ ಕಾಣಿಸದೇ ಇರೋ ವೆದರ್ ಫಾರ್ಮೇಷನ್ಸ್ ಕೆಲವು ಸರಿ ಆಗಿರೋದಿದೆ, ಆಗಿಲ್ಲ ಅಂತೇನಿಲ್ಲ, ಬಟ್ ಅಲ್ಲಿ ಹಂಗೆ ಕಂಡಿಲ್ಲ. ಒತ್ತಡ ಹಾಕಿದ್ರು ಯಾರ್ಯಾರೋ ಬಂದು ಏನೇನೋ ಹೇಳ್ತಾರೆ, ಇನ್ನು ರದ್ದು ಮಾಡ್ತಾರೆ ಕೆಲವದ್ದು ಲೈಸೆನ್ಸ್. ಹಂಗೆಲ್ಲ ರದ್ದು ಪದ್ದು ಎಲ್ಲ ಹಂಗೆ ಮಾಡೋಕ್ಕತ್ತಿಲ್ಲ. ಇದೇನು ಬಾರ್ ಲೈಸೆನ್ಸಾ? ಇಫ್ ಎಟ್ ಆಲ್ ಸೀರಿಯಸ್ ಸ್ಟ್ರಕ್ಚರಲ್ ಇಶ್ಯೂ ಯಾವುದಾದ್ರೂ ಪಾಪಪ್ ಆಗಿಬಿಟ್ರೆ ಈ ತನಿಖೆನಲ್ಲಿ, ಈಗ ಇನ್ನು ನಾಳಿದ್ದು ಅದರಾಚೆ ನಾಳೆ ಒಳಗಡೆಲೇ ಡ್ರೀಮ್ ಲೈನರ್ಗಳನ್ನೇ ಗ್ರೌಂಡ್ ಮಾಡಬೇಕಾಗಿ ಬರುತ್ತೆ. ಅಕ್ರಾಸ್ ದಿ ವರ್ಲ್ಡ್ ಗ್ರೌಂಡ್ ಮಾಡಬೇಕಾಗ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ, ಲೈಕ್ ಮಲೇಷಿಯನ್ MHL ಆದಾಗ, ಏರ್ಕ್ರಾಫ್ಟಲ್ಲಿ ಆದಾಗ ಹೆಂಗೆ ಗ್ರೌಂಡ್ ಆಯಿತು, ಬೇರೆ ಬೇರೆದಾದಾಗ ಹೆಂಗೆ ಗ್ರೌಂಡ್ ಆಯಿತು, ಬೋಯಿಂಗ್ ಗ್ರೌಂಡ್ ಆಗಬೇಕು. ಅದು ರಿಪೇರಿ ಆಗೋವರೆಗೂ ಮೇಲಕ್ಕೆ ಬರೋಕ್ಕಾಗಲ್ಲ. ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಎಲ್ಲ ಕೌಂಟ್ ಆಗಲ್ಲ. ಹಂಗಾಗಿ ಅದು ಏನು ಅಂತ ನೋಡಿದ್ಮೇಲೆ ಗ್ರೌಂಡ್ ಮಾಡ್ತಾರೆ. ಜನರಲಿ ದರ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಅದು ಏರ್ಕ್ರಾಫ್ಟ್ದೇ ಇಶ್ಯೂ ಇರ್ಬೋದು, ಕೆಲವು ಸರಿ ಗೊತ್ತಿಲ್ಲದೆ ಇರೋದೊಂದು ಹೊಸ ಉದ್ಭವ ಆಗಿರ್ಬೋದು ಪೈಲಟ್. ಹಾಗಾಗಿ ತಡಕ್ಕಂತಾಗತ್ತೆ ಅಂತ ನನಗೆ ಅನಿಸಿಲ್ಲ, ಗೊತ್ತಿಲ್ಲ, ನೋಡೋಣ, ಕಾಯೋಣ ಇವತ್ತು. ಎಸ್. ಅಹಮದಾಬಾದ್ನ ವಿಮಾನ ಪತನಕ್ಕೆ ನಿಜವಾಗಿಯೂ ಏನು ಕಾರಣವಾಗಿರಬಹುದು ಅಂತ ಕೆಲ ತಜ್ಞರು ವಿಶ್ಲೇಷಣೆ ಮಾಡಿದ್ದಾರೆ. ಅವರ ಪ್ರಕಾರ ಕಾರಣಗಳು ಹೀಗಿದೆ.
ಎಲ್ಲ ವಿಮಾನಕ್ಕೂ ಇಷ್ಟು ಹೊತ್ತಿಗೆ ಇಷ್ಟು ಹೀಗಿರಬೇಕು, ಇದು ಹೀಗಾಗಬೇಕು, ಇದು ಹೀಗಾಗಬೇಕು ಅಂತಿದೆ. ಆ ಪ್ರಕಾರ ಇದಕ್ಕೂ ಇದು 625 ಅಡಿಗೆ ಹೋಗ್ಬೇಕು ಅಂತ ಹೋಗಿದೆ. ಅದು ಆಲ್ಮೋಸ್ಟ್ 650-700 ಫೀಟ್ಗೆ ಹೋಗಿದೆ. ಅದು ಹೋಗಿದೆ, ಹೋದ್ಮೇಲೆ ಆಗಿರೋದು. ಅದು ಹಕ್ಕಿ ಹೊಡೆದಿರ್ಬೋದು ಅಂತ ಗೊತ್ತಿಲ್ಲ. ವಿ ವಿಲ್ ಸಿ. ದೋಷ, ಎಂಜಿನ್ ದೋಷ ಇರ್ಬೋದು. ನೋಬಡಿ ಈಸ್ ಸೇಯಿಂಗ್ ನೋ. ಅರೆ, ಎಂಜಿನ್ಗೆ ಮಿಡೇರ್ನಲ್ಲಿ ಬೆಂಕಿ ಹತ್ಕೊಂಡಿರೋದು, ಎಂಜಿನ್ನು ಅನ್ಲಾಕ್ ಆಗಿ ಬಿದ್ದೋಗಿರೋದು, ಹಾರೋಗಿರೋದು ಎಂಜಿನ್ನು ಎಲ್ಲ ಇದೆಯಪ್ಪ. ಏನು ವಿಮಾನಗಳದ್ದು ಅಪಘಾತದ ಕಥೆಗಳನ್ನು ನೋಡ್ತಾ ಇದ್ರೆ ಹಿಂಗೂ ಆಗ್ಬೋದಾ ಅನ್ಸತ್ತೆ ಒಂದೊಂದು ಸರ್ತಿ. ಹಿಂಗೂ ಆಗ್ಬೋದಾ ಒಂದು ಕ್ರ್ಯಾಶ್ ಅನ್ಸತ್ತೆ. ಹಂಗಾಗಿ ಇದು ಒಬ್ಬೊಬ್ರದ್ದು ಒಂದೊಂದಿದೆ ಅಂಟಿಲ್ ದೇ ಕಮ್ ಔಟ್ ವಿತ್ ದ ರಿಪೋರ್ಟ್. ನಿವೃತ್ತ ಪೈಲಟ್ ಒಬ್ರು ಹೇಳ್ತಿದ್ರು ಸರ್, ಪ್ರಯಾಣಿಕರ ಸಂಖ್ಯೆನ ಇಳಿಸ್ಕೊಳ್ಬೇಕಾಗಿ ಬರ್ಬೋದೇನೋ ಮುಂದಿನ ದಿನಗಳಲ್ಲಿ. 242 ಅಂದರೆ ಅಷ್ಟೇ ಕೆಪಾಸಿಟಿಯಲ್ಲಿ ಕರ್ಕೊಂಡು ಹೋಗಬೇಕು ಮತ್ತು ಫ್ಯೂಯಲ್ ಕೂಡ ಅಷ್ಟೇ ಹೋಗಬೇಕು. ಅದನ್ನು ಹೆಂಗೆ ವರ್ಣನೆ ಮಾಡೋದು? ಇಟ್ಸ್ ನಾಟ್ ಈಸಿ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಇದ್ದಂಗದು. ಲೆಸ್ ಪ್ರಯಾಣಿಕರನ್ನ ಕರ್ಕೊಂಡು ಹೋಗೋದಾದರೆ ಎಕ್ಸ್ಟ್ರೀಮ್ಲಿ ಮೋರ್ ಫ್ಯೂಯಲ್ ಎಫಿಷಿಯಂಟ್ ಆ್ಯಂಡ್ ಎಕನಾಮಿಕಲಿ ವಯಬಲ್ ಮತ್ತು ಬಿಸ್ನೆಸ್ ಮಾಡೆಲ್ಗೆ ವರ್ಕ್ ಆಗೋ ವಿಮಾನಗಳು ಬೇಕು. ಮೋರ್ ಪ್ಯಾಸೆಂಜರ್ಸ್ ಕರ್ಕೊಂಡು ಹೋಗೋದಾದ್ರೆ ಇಟ್ ಬಿಕಮ್ಸ್ ವಯಬಲ್. ಮಾರ್ಕೆಟ್ ಶೇರ್ ಇದ್ರೆ ಅವ್ರಿಗೆ 400 ಪ್ಯಾಸೆಂಜರ್ಸ್ ಇರೋ ವಿಮಾನ ಹಾಕ್ಬಿಟ್ಟು 46 ಜನ ಕೊಣ ಅಂತ ಬಂದರೆ ಲಾಸೆ, ಬೇರೆ ವಿಚಾರ. ಬಟ್ ಮಾರ್ಕೆಟ್ ಶೇರ್ ಇದ್ರೆ ಅವ್ರಿಗೆ. ಹಾಗಾಗಿ ಈ ಆರ್ಗ್ಯುಮೆಂಟ್ಸು ಹಿಂದೆ ಎಲ್ಲ ಒಂದು ದಿನ ಬರುತ್ತೆ, ನೋಡ್ತಾ ಇರಿ 1000 ಜನನ ಕರ್ಕೊಂಡು ಹೋಗ್ತಾರೆ ಒಂದೇ ವಿಮಾನದಲ್ಲಿ ಅಂತ ಅನ್ನೋದು. ಈಗ ಕಡಿಮೆ ಕರ್ಕೊಂಡು ಹೋಗ್ಬೋದೇನಂತ ಹಂಗನ್ಸ್ತಾ ಇಲ್ಲ. ಒಂದು ಕ್ರ್ಯಾಶಿಂದ ಡ್ರಮ್ಯಾಟಿಕ್ ಆಗಿ ಬೇಸಿಕ್ ಸ್ಟ್ರಕ್ಚರ್ ಏನಿದೆ ವಿಮಾನಯಾನ ಕ್ಷೇತ್ರದ್ದು ಇಲ್ಲ ಇದ್ರದ್ದು ಉದ್ಯಮದ್ದು ಬದಲಾಗತ್ತೆ ಅಂತ ನನಗೇನು ಅನ್ಸಲ್ಲ. ಗೊತ್ತಿಲ್ಲ, ಐ ಡೋಂಟ್ ನೋ.